राम जय श्रीराम ನನಗೆ ಮಾತಾಡ್ಲಿಕ್ಕೆ ಏನು ಉಳಿಸಿಲ್ಲ ಆದರೂ ಕೂಡ ನಿಮ್ಮನ್ನೆಲ್ಲ ಕೂಡ ಉದ್ದೇಶ ಮಾಡಿ ಎರಡು ಮಾತನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇವತ್ತು ಇಡೀ ದೇಶದಲ್ಲಿ 140 ಕೋಟಿ ಜನ ಕೂಡ ಎರಡೇ ಅಕ್ಷರದ ಒಂದು ಅಭಿವೃದ್ಧಿಯ ಮಂತ್ರವನ್ನ ಹೇಳ್ತಾ ಇದ್ದಾರೆ. ಏನದು ಎರಡು ಅಕ್ಷರದ ಮಂತ್ರ? ಈ ರೀತಿಯಲ್ಲಿ ಕೋಟ್ಯಾಂತರ ಭಾರತೀಯರು ಮೋದಿ ಹೆಸರು ಹೇಳಿದ್ರೆ, ಇಲ್ಲಿ ಕರ್ನಾಟಕದಲ್ಲಿ ಒಬ್ಬ ಮಂತ್ರಿ ಹೇಳ್ತಾನೆ ಮೋದಿ ಹೆಸರು ಹೇಳಿದವ್ರನ್ನ ಅವ್ರ ಕಪಾಳಕ್ಕೆ ಹೊಡೀರಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಹೇಳ್ತೀನಿ ಅವರಿಗೆ, ಜೂನ್ 4ನೇ ತಾರೀಕು ತಡ್ಕೊಳ್ರಪ್ಪ. ಇಡೀ ದೇಶದ ಜನರು ಫಲಿತಾಂಶ 400 ಸ್ಥಾನಗಳನ್ನ NDAಗೆ ಕೊಟ್ಟು ಕಾಂಗ್ರೆಸ್ಸಿಗರಿಗೆ ಕಪಾಳ ಮೋಕ್ಷ ಆಗ್ತದೆ. ಆ 400 ಸ್ಥಾನಗಳಲ್ಲಿ ನಿಮ್ಮ MP ಆಗಿ ನನ್ನನ್ನ ಕಳಿಸಬೇಕು ಅಂತೇಳಿ ನಿಮಗೆ ನಾನು ಮನವಿಯನ್ನ ಮಾಡಲಿಕ್ಕೆ ಬಂದಿದ್ದೇನೆ. ಕಳಿಸ್ತೀರಾ? ಇವತ್ತು ಚಿಕ್ಕಬಳ್ಳಾಪುರ ನನ್ನ ಜನ್ಮಭೂಮಿ, ನನ್ನ ಕರ್ಮಭೂಮಿ. ಇವತ್ತು ಕಾಂಗ್ರೆಸ್ನ ಅಭ್ಯರ್ಥಿ ಈ ಕ್ಷೇತ್ರದವರು ಅಲ್ಲ, ಈ ಕ್ಷೇತ್ರಕ್ಕೂ ಅವರಿಗೆ ಸಂಬಂಧ ಇಲ್ಲ, ಈ ಕ್ಷೇತ್ರದ ಜನರ ಸಮಸ್ಯೆ ಗೊತ್ತಿಲ್ಲ, ಈ ಜನರ ಬವಣೆ ಮೊದಲೇ ಗೊತ್ತಿಲ್ಲ. ಇಂಥವರಿಂದ ಅಭಿವೃದ್ಧಿ ಸಾಧ್ಯನಾ ಅಂತ ಕೇಳಲಿಕ್ಕೆ ಬಯಸ್ತೀನಿ. ಹಾಗಾಗಿ ಬಂಧುಗಳೇ, ಇವತ್ತು ಈ ಕ್ಷೇತ್ರ ಲೋಕಸಭಾ ಕ್ಷೇತ್ರದ ಬಗ್ಗೆ ಪರಿಚಯ ಇದೆ. ಜನರ ಸಮಸ್ಯೆಗಳ ಬಗ್ಗೆ ವಿಶೇಷವಾಗಿ ಒಬ್ಬ ರೈತನ ಮಗನಾಗಿ, ಒಬ್ಬ ಮೇಷ್ಟ್ರ ಮಗನಾಗಿ ಬಡ ಜನರ, ರೈತರ, ಕೂಲಿ ಕಾರ್ಮಿಕರ ಶ್ರಮದ ಬಗ್ಗೆ ಗೊತ್ತಿದೆ. ನಿಮ್ಮ ಒಂದು ಏನು ಪರಿಸ್ಥಿತಿ ಇದೆ ಅಂತ ಗೊತ್ತಿದೆ. ಯಾವ ಸಮಸ್ಯೆ ಇದೆ, ಆ ಸಮಸ್ಯೆಗೆ ಏನು ಪರಿಹಾರವನ್ನ ಕೊಡಬೇಕು ಅನ್ನುವಂಥದ್ದನ್ನ ನಾನು ಈಗಾಗಲೇ ಪ್ರಾರಂಭ ಮಾಡಿದೆ. ಈಗ ತಾನೇ ನಮ್ಮ ಮಾಜಿ ಶಾಸಕರು, ನನ್ನ ಆತ್ಮೀಯರು ಆಗಿರ್ತಕ್ಕಂಥ M ಶಿವಾನಂದ್ರವರು ಈಗ ತಾನೇ ಬರ್ತಾ ಇದ್ದಾರೆ. ಬಹುಶಃ 5 ನಿಮಿಷ ಮುಂಚೆ ಬಂದಿದ್ರೆ ಅವರು ಒಳ್ಳೆ ಡೈಲಾಗ್ಸ್ ಹೇಳ್ತಾರೆ. ಹಾಗಾಗಿ ಬಂಧುಗಳೇ, ಹಾಗಾಗಿ ವಿಕಸಿತ ಭಾರತ ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಪರಿಕಲ್ಪನೆ, ವಿಕಸಿತ ಚಿಕ್ಕಬಳ್ಳಾಪುರ ಈ ನಿಮ್ಮ ಸಹೋದರನ ಪ್ರತಿಜ್ಞೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಬರದ ನಾಡು ಅಂತ ಹೇಳ್ತಾ ಇದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು. 65 ಕೆರೆಗಳಿಗೆ ನೀರನ್ನ ತುಂಬಿಸುವಂತ ಕೆಲಸ ಮಾಡಿದ್ದೇನೆ. 3ನೇ ಹಂತದ ಶುದ್ಧೀಕರಣ ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದಲ್ಲಿ ಬಡ್ಜೆಟ್ ನಲ್ಲಿ ಹಣ ಇಳಿಸಿದೆ. ಆದರೆ ಕಾಂಗ್ರೆಸ್ ಸರ್ಕಾರ ಬಂದು ಅದನ್ನ ರದ್ದು ಮಾಡಿದೆ. ಮೋದಿ ಅವರು 6,000 ಕಿಸಾನ್ ಸಮ್ಮಾನ್ ಯೋಜನೆ ಕೊಡ್ತಾ ಇದ್ದಾರೆ. ಅದಕ್ಕೆ 4,000 ಸೇರಿಸಿ ನಾವು ಬಿಜೆಪಿ ಸರ್ಕಾರ ಕೊಡ್ತಾ ಇದ್ವಿ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಏನ್ ಮಾಡಿದೆ? ಆ 4,000ವನ್ನ ಕಿತ್ಕೊಂಡಿದೆ.
ಹಾಲು ಉತ್ಪಾದಕರ ಪ್ರೋತ್ಸಾಹಧನ 5 ರೂಪಾಯಿ 1 ಲೀಟರ್ಗೆ ಕೊಡ್ತಾ ಇದ್ವಿ. ಈಗ ಬರ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರದಲ್ಲಿ? ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರ ಹಾಲು ಉತ್ಪಾದಕರಿಗೆ ಪ್ರೋತ್ಸಾಹಧನ ಬರ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ನಿಮ್ಮ ಹಾಲು ಖರೀದಿಯನ್ನು ಕೂಡ 1.5 ರೂಪಾಯಿ ಕಡಿಮೆ ಮಾಡಿದ್ದಾರೆ 1 ಲೀಟರ್ಗೆ. ಹೌದಲ್ಲಪ್ಪ? ಇಲ್ಲಿ ಹಾಲು ಉತ್ಪಾದಕರೆಲ್ಲ ಇದ್ದೀರಾ? ಇವತ್ತು ನಂದೀಶ್ವರನ ಆಶೀರ್ವಾದ ಇರ್ತಕ್ಕಂಥ ಪ್ರದೇಶ. 40 ವರ್ಷಗಳ ಒಂದು ಕನಸು ನಂದಿ ಬೆಟ್ಟದ ರೋಪ್ವೇ. ಇದನ್ನು ಸಾಕಾರಗೊಳಿಸಿದ್ದಾರು. 130 ಕೋಟಿ ರೂಪಾಯಿಗಳಲ್ಲಿ ಈ ಯೋಜನೆಯನ್ನ 22 ಎಕರೆ ಏನಿ ಸರ್ಕಾರದ ಹೆಸರು ಇಲ್ಲ ಸರ್ಕಾರ. ಹಾಗಾಗಿ ಏನ್ ಕೇಳಿದ್ರು ಇಲ್ಲ ಅಂತಾರೆ ಈ ಸರ್ಕಾರ ಹೆಸರೇ ಇಲ್ಲ. ಹಣ ಕೇಳಿದ್ರೆ ಹಣ ಇಲ್ಲ, ಅನುದಾನ ಅಂದ್ರೆ ಅನುದಾನ ಇಲ್ಲ. ಇವತ್ತು ನಮ್ಮ ಇಡೀ ಗ್ರಾಮೀಣ ಪ್ರದೇಶದ ಬಡವರ ಬದುಕು ಮಂಕಾಗಿದೆ. ಇವತ್ತು ಮಾನ್ಯ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿಗಳು ಯಾಕಾಗಬೇಕು? ಈ ದೇಶದ ಸಮಗ್ರತೆಯನ್ನ, ಈ ದೇಶದ ರಕ್ಷಣೆಯನ್ನ ಮಾಡಬೇಕಾಗಿದೆ. ತಮಗೆಲ್ಲ ಗೊತ್ತಿದೆ, ಕಾಶ್ಮೀರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನೀವು ಕಲ್ಲು ಒಡೆದಂಗೆ ಬಾಂಬುಗಳನ್ನ ಸಿಡಿತಾ ಇತ್ತು. ಆದ್ರೆ ಕಳೆದ 10 ವರ್ಷದಲ್ಲಿ ಇಂಥ ಗಂಡುಗಲಿ ಪ್ರಧಾನಮಂತ್ರಿಯನ್ನ ನೋಡಿನೇ ಇವತ್ತು ಉಗ್ರಗಾಮಿಗಳು ಎದುರಿದ್ದಾರೆ. ಯಾವುದೇ ಒಂದು ಬಾಂಬ್ ಸತ್ತಿಲ್ಲ. ಇದೆಯಾ? ಅದೇ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ರಾಮೇಶ್ವರಂ ಕೆಫೆಯಲ್ಲಿ ಏನಾಯ್ತು? ಬಾಂಬ್ ಸ್ಫೋಟ ಆಯಿತು. ಇವತ್ತು ಸ್ಫೋಟ ಆಗಿ ಮತ್ತು ನಮ್ಮ ರಾಜ್ಯಸಭಾ ಸದಸ್ಯ ಒಬ್ಬ